ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 37ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್. ಇವತ್ತಿನ ದಿನ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ತಿಳ್ಕೊಳ್ಳೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಸಾಮಾನ್ಯ ವರ್ತಮಾನ ಕಾಲ. ಇನ್ನು ಈ ಸಾಮಾನ್ಯ ವರ್ತಮಾನ ಕಾಲವನ್ನು ನಾವು ಯಾವಾಗ ಬಳಸ್ತೀವಿ, ಯಾವಾಗ ಉಪಯೋಗಿಸ್ತೀವಿ ಅಂತ ನೋಡುವಾಗ, ನಂಬರ್ 1, ಪ್ರತಿದಿನ ತಪ್ಪದೇ ನಡೆಯುವಂಥ ಘಟನೆಗಳು, ವಿಷಯಗಳು ಅಥವಾ ಮಾಡುವ ಕೆಲಸಗಳು. ಈಗ ನೀವು ಎಲ್ಲಿ ಕೆಲಸ ಮಾಡ್ತೀರಿ, ನೀವೊಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಆವಾಗ ನಾವು ಐ ವರ್ಕ್ ಇನ್ ಆ್ಯನ್ ಆಫೀಸ್, ನಾನೊಂದು ಆಫೀಸ್ನಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳ್ತೀರಾ. ಅದೇ ಥರ ಐ ಗೆಟ್ ಅಪ್ ಎವ್ರಿ ಡೇ ಆ್ಯಟ್ 5 o'clock, ನಾನು ದಿನವೂ ಬೆಳಿಗ್ಗೆ 5 ಗಂಟೆಗೆ ಏಳುತ್ತೇನೆ. ಅಂದರೂ ಇದು ನಿಮ್ಮ ದಿನಚರಿ. ಇದನ್ನು ಹೇಳುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತೀವಿ. ಮತ್ತು ಎರಡನೇದು, ಎಂದಿಗೂ ಬದಲಾಗದಿರುವ ವಿಷಯಗಳು ಅಂದರೆ ಸಾರ್ವಕಾಲಿಕ ಸತ್ಯಗಳು. ಈ ಸಾರ್ವಕಾಲಿಕ ಸತ್ಯ ಅಂದರೆ ಸೂರ್ಯನು ಪೂರ್ವದಲ್ಲಿ ಉದಯಿಸುತ್ತಾನೆ. ಸೂರ್ಯ ಯಾವತ್ತೂ ಪೂರ್ವದಲ್ಲೇ ಉದಯಿಸುತ್ತಾನೆ. ದ ಸನ್ ರೈಸಸ್ ಇನ್ ದ ಈಸ್ಟ್. ಹಾಗೆ ಜೇನು ಸಿಹಿಯಾಗಿರುತ್ತದೆ. ಹನಿ ಈಸ್ ಸ್ವೀಟ್. ಹಾಗೆ ಮೂರನೇದು, ನಮ್ಮ ಹವ್ಯಾಸಗಳು ಮತ್ತು ಅಭ್ಯಾಸಗಳ ಬಗ್ಗೆ ಹೇಳುವಾಗ, ಉದಾಹರಣೆಗೆ ಹಿ ಡ್ರಿಂಕ್ಸ್ ಟೀ ವಿತೌಟ್ ಶುಗರ್, ಅವನು ಸಕ್ಕರೆ ಇಲ್ಲದ ಚಹಾವನ್ನು ಕುಡಿಯುತ್ತಾನೆ. ಯಾವ ಥರ ಚಹಾ ಕುಡಿತಾನೆ? ಚಹಾ ಕುಡಿತಾನೆ, ಬಟ್ ಅದರಲ್ಲಿ ಸಕ್ಕರೆ ಆ್ಯಡ್ ಇರಲ್ಲ. ಶಿ ಡ್ರಿಂಕ್ಸ್ ಬ್ಲ್ಯಾಕ್ ಕಾಫಿ, ಅವಳು ಕಪ್ಪು ಕಾಫಿಯನ್ನು ಕುಡಿತಾಳೆ. ಅಂದರೆ ವಿತೌಟ್ ಹಾಲು ಇಲ್ಲದೆ ಇರುವಂಥ ಕಾಫಿಯನ್ನು ಕುಡಿತಾಳೆ. ಇದು ಅವಳ ದಿನಚರಿ ಅಥವಾ ಅಭ್ಯಾಸ ಅಥವಾ ಅವಳ ಚಟ. ಆ ಥರ ಚಟ, ಹವ್ಯಾಸ, ಅಭ್ಯಾಸ ಇದನ್ನೆಲ್ಲ ಹೇಳುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತೀವಿ. ಅದೇ ಥರ ಒಬ್ಬ ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಗುಣವಿಶೇಷತೆಯನ್ನು ತಿಳಿಸ್ಲಿಕ್ಕೆ, ಅಂದರೆ ಅದು ಹೇಗಿದೆ ಅಂತ ಹೇಳಲಿಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತೀವಿ. ಮೈಸೂರು ಈಸ್ ಎ ಬ್ಯೂಟಿಫುಲ್ ಸಿಟಿ, ಮೈಸೂರೊಂದು ಸುಂದರವಾದ ಪಟ್ಟಣ. ಹಿ ರೆಸ್ಪೆಕ್ಟ್ಸ್ ಹಿಸ್ ಎಲ್ಡರ್ಸ್, ಅವನು ತನ್ನ ಹಿರಿಯರನ್ನು ಗೌರವಿಸ್ತಾನೆ. ಮತ್ತು ಐದನೇದಾಗಿ, ಒಂದು ನಿರ್ಧರಿತ ಸಮಯವನ್ನು ತಿಳಿಸಲು, ಅಂದರೆ ಆಲ್ರೆಡಿ ನೀವೊಂದು ಟೈಮನ್ನು ಸೆಟ್ ಮಾಡಿಟ್ಟಿರ್ತೀರ, ಅದನ್ನು ಹೇಳಲಿಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಉಪಯೋಗಿಸ್ತಾರೆ. ವಿ ಗೋ ಟು ಮೈಸೂರು ನೆಕ್ಸ್ಟ್ ವೀಕ್, ಹೋಗ್ತಾ ಇದ್ದಿದ್ದು ಯಾವಾಗ? ಮುಂದಿನ ವಾರ. ಆದರೆ ಆಲ್ರೆಡಿ ಇದನ್ನು ನಾವು ಸೆಟ್ ಮಾಡಿಟ್ಟಿದ್ದೇವೆ, ಸಮಯವನ್ನು ನಿರ್ಧಾರ ಮಾಡಿಟ್ಟಿದ್ದೇವೆ. ಆ ಕಾರಣದಿಂದ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತಾರೆ. ದೇ ಲೀವ್ ಫಾರ್ ಧಾರವಾಡ ಬೈ ದ ನೆಕ್ಸ್ಟ್ ಟ್ರೈನ್, ಅವರು ಮುಂದಿನ ರೈಲಿನಲ್ಲಿ ಧಾರವಾಡಕ್ಕೆ ಹೊರಡುತ್ತಾರೆ. ಎಕ್ಸಾಮ್ ಸ್ಟಾರ್ಟ್ಸ್ ಆ್ಯಟ್ 11 o'clock, ಪರೀಕ್ಷೆಯು 11ಕ್ಕೆ ಪ್ರಾರಂಭವಾಗುತ್ತದೆ. ಅದೇ ಥರ ಆರನೇದು, ಸಲಹೆ, ಸೂಚನೆ, ಮಾಹಿತಿ ಮತ್ತು ಅನುಮತಿಯನ್ನು ತಿಳಿಸಲು ಅಥವಾ ಕೇಳಲು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತಾರೆ. ಉದಾಹರಣೆಗೆ ಬಿ ರೆಡಿ, ಬಿ ರೆಡಿ ಅಂದರೆ ಸಿದ್ಧನಾಗಿರು. ಬಿ ಸೈಲೆಂಟ್ ಅಂದರೆ ಸುಮ್ಮನಿರು. ಬಿ ಕೇರ್ಫುಲ್, ಹುಷಾರಾಗಿರು. ಗೋ ಸ್ಲೋಲಿ, ನಿಧಾನವಾಗಿ ಹೋಗು. ಗೋ ಆ್ಯಟ್ ಒನ್ಸ್, ಕೂಡಲೇ ಹೋಗು ಇಲ್ಲಿಂದ, ಕೂಡಲೇ ಹೊರಟು ಬಿಡಿ ಇಲ್ಲಿಂದ. ಗೋ ಸ್ಟ್ರೇಟ್, ಸೀದಾ ಹೋಗು. ಗೋ ಅವೇ, ಹೊರಟು ಹೋಗು. ಕ್ಲೀನ್ ಪ್ರಾಪರ್ಲಿ ಅಂದರೆ ಸರಿಯಾಗಿ ಸ್ವಚ್ಛ ಮಾಡು. ಡೋಂಟ್ ಗೋ, ಹೋಗಬೇಡ. ಡೋಂಟ್ ಫಾರ್ಗೆಟ್, ಮರಿಬೇಡ. ಹೀಗೆ ಇದನ್ನು ಹೇಳಲಿಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಉಪಯೋಗಿಸ್ತಾರೆ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ವಾಕ್ಯಗಳನ್ನು ತಯಾರು ಮಾಡುವ ರೂಲ್ಸ್ ಏನು, ಇದನ್ನು ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ವರ್ತಮಾನ ಕಾಲದ ವಾಕ್ಯವನ್ನು ತಯಾರಿಸುವಾಗ, ಅಂದರೆ ಸಾಮಾನ್ಯ ವರ್ತಮಾನ ಕಾಲದ ವಾಕ್ಯವನ್ನು ತಯಾರಿಸುವಾಗ ಮೊದಲು ಕರ್ತೃಪದವನ್ನು ಬರೀಬೇಕು. ಕರ್ತೃಪದ ಅಂದರೆ ಐ, ವಿ, ಯು, ಹಿ, ಶಿ, ಇಟ್, ದೇ, ಇವುಗಳಿಗೆ ಸಬ್ಜೆಕ್ಟ್ ಅಂತಾರೆ. ಕರ್ತೃಪದವನ್ನು ಬರೀಬೇಕು. ಆಮೇಲೆ V1 ಅಂದರೆ ವರ್ಬಿನ ಬೇಸ್ ಫಾರ್ಮನ್ನು ಬರೀಬೇಕು. ಕೆಲವೊಂದು ಸತಿ ಅದರೊಟ್ಟಿಗೆ ಎಸ್, ಇ ಎಸ್, ಐ ಎಸ್ ಆ್ಯಡ್ ಆಗುತ್ತೆ. ಯಾವಾಗಂತ ನಾನು ಹೇಳ್ತೀನಿ. ಮತ್ತು ಕೊನೆಯದಾಗಿ ಅಬ್ಜೆಕ್ಟನ್ನು ಬರೀಬೇಕು. ಈಗ ನೋಡಿ, ವರ್ಬಿನ ಮೊದಲನೇ ರೂಪವನ್ನು ಅಂದರೆ V1 ಎಲ್ಲೆಲ್ಲಿ ಬೆಳೆಸ್ಬೇಕಂತ ಹೇಳ್ತೀನಿ. ಐ, ವಿ, ಯು, ದೇ ಮತ್ತು ಪ್ಲ್ಯೂರಲ್, ಬಾಯ್ಸ್, ಸ್ಟೂಡೆಂಟ್ಸ್, ಇದೆಲ್ಲ ಬಂದಾಗ ವರ್ಬ್ನ ಬೇಸ್ ಫಾರ್ಮನ್ನು ಹೇಗುಂಟೋ ಹಾಗೇ ಬರಿಬೇಕು. ಉದಾಹರಣೆ ನೋಡಿ, ಐ ಈಟ್ ಮ್ಯಾಂಗೋ, ನಾನು ಮಾವಿನ ಹಣ್ಣನ್ನು ತಿನ್ನುತ್ತೇನೆ. ವಿ ಈಟ್ ಮ್ಯಾಂಗೋ, ನಾವು ಮಾವಿನ ಹಣ್ಣನ್ನು ತಿನ್ನುತ್ತೇವೆ. ಯು ಈಟ್ ಮ್ಯಾಂಗೋ, ನೀನು ಮಾವಿನ ಹಣ್ಣನ್ನು ತಿನ್ನುತ್ತಿ.
ಯು ಈಟ್ ಮ್ಯಾಂಗೋ, ನೀವು ಮಾವಿನ ಹಣ್ಣನ್ನು ತಿನ್ನುತ್ತೀರಿ. ದೇ ಈಟ್ ಮ್ಯಾಂಗೋ, ಅವರು ಮಾವಿನ ಹಣ್ಣನ್ನು ತಿನ್ನುತ್ತಾರೆ. ಬಾಯ್ಸ್ ಈಟ್ ಮ್ಯಾಂಗೋ, ಹುಡುಗರು ಮಾವಿನ ಹಣ್ಣನ್ನು ತಿನ್ನುತ್ತಾರೆ. ಸ್ಟೂಡೆಂಟ್ಸ್ ಈಟ್ ಮ್ಯಾಂಗೋ, ವಿದ್ಯಾರ್ಥಿಗಳು ಮಾವಿನ ಹಣ್ಣನ್ನು ತಿನ್ನುತ್ತಾರೆ. ಇಲ್ಲಿ ಸಬ್ಜೆಕ್ಟ್ ಬರೆದ ನಂತರ ವರ್ಬನ್ನು ಹೇಗುಂಟು ಹಾಗೆ ಬೇಸ್ ಫಾರ್ಮಲ್ಲಿ ಅಂದರೆ V1 ಹೇಗುಂಟು ಹಾಗೆ ಬರೆದಿದ್ದೇವೆ, ಯಾವುದೇ ಚೇಂಜಸ್ ಇಲ್ಲ. ಆದರೆ ಸಬ್ಜೆಕ್ಟು ಹೀ, ಶಿ, ಇಟ್ ಮತ್ತು ನೌನ್ ಸಿಂಗ್ಯುಲರ್ ಆಗಿ ಬಂದಾಗ ವರ್ಬ್ ಜೊತೆ ಎಸ್, ಇ ಎಸ್ ಮತ್ತು ಐ ಎಸ್ ಅನ್ನು ಸಂದರ್ಭಾನುಸಾರ ಸೇರಿಸಬೇಕಾಗತ್ತೆ. ಯಾವ ಜೊತೆ? ಹೀ, ಶಿ, ಇಟ್ ಮತ್ತು ಸಿಂಗ್ಯುಲರ್ ನೌನ್ ರಾಧಾ, ಕೃಷ್ಣ, ರವಿ, ಗಣೇಶ್ ಈ ಥರ ಹೆಸರುಗಳು ಒಟ್ಟಿಗೆ ಬಂದಾಗ ಎಸ್, ಇ ಎಸ್ ಮತ್ತು ಐ ಎಸ್ ಅನ್ನು ಸಂದರ್ಭಾನುಸಾರ ಸೇರಿಸಬೇಕಾಗತ್ತೆ. ಎಲ್ಲೆಲ್ಲಿ ಸೇರಿಸಬೇಕು? ಇಲ್ಲಿ ನೋಡಿ ಉದಾಹರಣೆ, ಹೀ ವರ್ಕ್ಸ್ ಎವ್ರಿ ಡೇ, ಅಲ್ಲಿ ಬೇಸ್ ಫಾರ್ಮ್ ವರ್ಕ್ ಇದೆ, ಅದ್ರ ಜೊತೆ ಎಸ್ ಬಂದಿದೆ, ವರ್ಕ್ಸ್ ಅಂತ ಇಲ್ಲಿ ಬರೆದಿದ್ದಾರೆ. ಅದೇ ಥರ ಕೃಷ್ಣ ವರ್ಕ್ಸ್ ಎವ್ರಿ ಡೇ, ಕೃಷ್ಣನು ಪ್ರತಿದಿನ ಕೆಲಸ ಮಾಡುತ್ತಾನೆ. ಹಾಗಿದ್ರೆ ಈ ವರ್ಬ್ ಜೊತೆ ಎಲ್ಲಿ ಎಸ್ ಸೇರಿಸಬೇಕು, ಎಲ್ಲಿ ಇ ಎಸ್ ಸೇರಿಸಬೇಕು ಮತ್ತು ಎಲ್ಲಿ ಐ ಎಸ್ ಸೇರಿಸಬೇಕು, ಇದನ್ನು ತಿಳ್ಕೊಂಡ್ರೆ ನೀವು ಸುಲಭವಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯಗಳನ್ನು ಮಾಡಲಿಕ್ಕೆ ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಿ. ತುಂಬ ಸುಲಭವಾದ ರೂಲ್ಸ್ ಇದೆ, ಆ ರೂಲ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಆವಾಗ ನಿಮಗೆ ವಾಕ್ಯಗಳನ್ನು ತಯಾರು ಮಾಡಲಿಕ್ಕೆ ಬರುತ್ತೆ. ರೂಲ್ ನಂಬರ್ 1, ಕ್ರಿಯಾಪದದ ಕೊನೆಯ ಅಕ್ಷರ ಅಂದರೆ ಬೇಸ್ ಫಾರ್ಮ್ ಇರುತ್ತಲ್ಲ, ವರ್ಬಿನ ಮೊದಲು V1 ಅಂತ ಹೇಳ್ತೀವಿ, ಅದರ ಕೊನೆಯ ಅಕ್ಷರ ಎಸ್, ಎಸ್ ಎಚ್, ಸಿ ಎಚ್, ಓ ಎಕ್ಸ್ ಜೆಡ್ ಆಗಿದ್ದರೆ ಇ ಎಸ್ ಅನ್ನು ಸೇರಿಸಬೇಕು. ಉದಾಹರಣೆಗೆ ಟೀಚ್, ಟೀಚ್ ಸ್ಪೆಲ್ಲಿಂಗ್ TEACH, ಕೊನೆಯಲ್ಲಿ CH ಬಂದಿದೆ, ಆ ಕಾರಣದಿಂದ ಅದರೊಟ್ಟಿಗೆ ಇ ಎಸ್ ಅನ್ನು ಸೇರಿಸಬೇಕು. ಟೀಚರ್ಸ್, ಹೀ ಟೀಚರ್ಸ್, ಶಿ ಟೀಚರ್ಸ್, ಅವನು ಕಲಿಸುತ್ತಾನೆ, ಅವಳು ಕಲಿಸುತ್ತಾಳೆ. ಇಟ್ ಟೀಚರ್ಸ್, ಅದು ಅಥವಾ ಇದು ಕಲಿಸುತ್ತದೆ, ಹೀಗೆ ಟೀಚರ್ಸ್ ಅಂತ ಹೇಳಬೇಕು. ಮಿಕ್ಸ್, ಮಿಕ್ಸ್ ಬಂದಿದೆ ನೋಡಿ, ಇಲ್ಲಿ ಏನು ಹೇಳಿದ ಮೇಲೆ ಎಸ್, ಎಸ್ ಎಚ್, ಸಿ ಎಚ್, ಓ ಎಕ್ಸ್ ಜೆಡ್ ಆಗಿದ್ದರೆ ಇ ಎಸ್ ಅನ್ನು ಸೇರಿಸ್ಬೇಕಂತ ಹೇಳಿದ್ದಾರೆ. ಅದೇ ಥರ ಇಲ್ಲಿ ಮಿಕ್ಸಲ್ಲಿ ಲಾಸ್ಟಿಗೆ ಪದದ ಕೊನೆಯಲ್ಲಿ ಎಕ್ಸ್ ಬಂದಿದೆ, ಆ ಕಾರಣದಿಂದ ಅದು ಮಿಕ್ಸಸ್ ಆಗಿ ಬದಲಾವಣೆ ಆಗುತ್ತೆ, ಇ ಎಸ್ ಇರುತ್ತೆ. ವಾಶ್, ವಾಷಸ್, ಡೂ, ಡಸ್, ಡೂ ಕೊನೆ ಅಕ್ಷರ ಓ ಇದೆ, ಆ ಕಾರಣದಿಂದ ಇ ಎಸ್ ಅನ್ನು ಸೇರಿಸಿ ಡಸ್ ಅಂತ ಮಾಡಿದ್ದಾರೆ. ಒಂದನೇ ರೂಲ್ಸ್ ಅರ್ಥ ಆಯಿತು. ಹೀ ಟೀಚರ್ಸ್, ಹೀ ಮಿಕ್ಸಸ್, ಹೀ ವಾಷಸ್, ಹೀ ಡಸ್. ಅವನು ಕಲಿಸುತ್ತಾನೆ, ಅವನು ಮಿಕ್ಸ್ ಮಾಡುತ್ತಾನೆ, ಅವನು ತೊಳಿತಾನೆ, ಅವನು ಮಾಡುತ್ತಾನೆ, ಈ ಥರ. ಇನ್ನು ಎರಡನೇ ರೂಲ್ಸ್, ಕ್ರಿಯಾಪದದ ಕೊನೆಯ ಅಕ್ಷರವು ವಾಯ್ ಆಗಿದ್ದು ಅದರ ಹಿಂದಿನ ಅಕ್ಷರ ಸ್ವರ ಆಗಿದ್ದರೆ, ಅಂದರೆ AEIOU ಆಗಿದ್ದರೆ ವಾಯ್ ಜೊತೆಗೆ ಎಸ್ ಅನ್ನು ಸೇರಿಸಬೇಕು. ಬೈ ಅಂದರೆ ಖರೀದಿ ಮಾಡೋದು, ಅದರ ಕೊನೆ ಅಕ್ಷರ ವಾಯ್ ಬಂದಿದೆ, ಹಿಂದ್ಗಡೆ ಯು ಬಂದಿದೆ, ಅಂದರೆ AEIOU ಓವರ್ ಸೌಂಡಲ್ಲಿ ಯು ಬಂದಿದೆ, ಆ ಕಾರಣದಿಂದ ಅದ್ರ ಜೊತೆ ಎಸ್ ಅನ್ನು ಸೇರಿಸಬೇಕು. ಅದೇ ಥರ ರೂಲ್ಸ್ ಏನು ಹೇಳುತ್ತೆ, ಮೂರನೇ ರೂಲ್ಸು, ಕ್ರಿಯಾಪದದ ಕೊನೆ ಅಕ್ಷರ ವಾಯ್ ಆಗಿದ್ದು ಅದ್ರ ಹಿಂದಿನ ಅಕ್ಷರ ವ್ಯಂಜನ ಆಗಿದ್ದರೆ ವಾಯ್ ತೆಗೆದು IES ಅನ್ನು ಸೇರಿಸಬೇಕು. ಉದಾಹರಣೆಗೆ ಫ್ರೈ ಅಂದರೆ FRY, ಕೊನೆಯಲ್ಲಿ ವಾಯ್ ಬಂದಿದೆ, ವಾಯ್ ಹಿಂದ್ಗಡೆ ಕಾನ್ಸೊನೆಂಟ್ ಸೌಂಡ್ ಇದೆ, ಆರ್ ಬಂದಿದೆ, ಆ ಕಾರಣದಿಂದ ವಾಯನ್ನು ತೆಗೆದು IES ಅನ್ನು ಸೇರಿಸಿದಾಗ ಅದು ಫ್ರೈಸ್ ಆಗುತ್ತೆ. ಹೀ ಫ್ರೈಸ್. ಕ್ರೈ, CRY, ಕ್ರೈ ಇದ್ದಿದ್ದು ಕ್ರೈಸ್ ಆಗುತ್ತೆ, ಟ್ರೈ ಇದ್ದಿದ್ದು ಟ್ರೈಸ್ ಆಗುತ್ತೆ. ಹೀ ಫ್ರೈಸ್, ಅವನು ಎಣ್ಣೆಯಲ್ಲಿ ಕರೀತಾನೆ. ಹೀ ಕ್ರೈಸ್, ಅವನು ಅಳುತ್ತಾನೆ. ಹೀ ಟ್ರೈಸ್, ಟ್ರೈ ಅಂದರೆ ಪ್ರಯತ್ನ ಮಾಡು, ಹೀ ಟ್ರೈಸ್, ಅವನು ಪ್ರಯತ್ನ ಮಾಡುತ್ತಾನೆ. ಶಿ ಟ್ರೈಸ್, ಅವಳು ಪ್ರಯತ್ನ ಮಾಡುತ್ತಾಳೆ. ಇಟ್ ಟ್ರೈಸ್, ಅದು ಪ್ರಯತ್ನ ಮಾಡುತ್ತದೆ. ಇನ್ನು ಇದು ಯಾವುದೇ ಥರ ರೂಲ್ಸ್ ಅಪ್ಲೈ ಆಗದೇ ಇರೋ ಸಬ್ಜೆಕ್ಟ್ ವರ್ಬ್ ಇದ್ದರೆ ಅದಕ್ಕೆ ನಾರ್ಮಲಾಗಿ ಎಸ್ ಅನ್ನು ಸೇರಿಸಿದ ತಕ್ಷಣ ನಮಗೆ ಬೇಕಾದಂಥ ವರ್ಬ್ ರೆಡಿ ಆಗುತ್ತೆ. ಮೇಕಲ್ಲಿ ಎಸ್ ಇಲ್ಲ, SH ಇಲ್ಲ, CH ಇಲ್ಲ, OXZ ಇಲ್ಲ, ವಾಯ್ ಇಲ್ಲ, ವಾಯ್ ಒಟ್ಟಿಗೆ ಓವರ್ ಸೌಂಡ್ ಪ್ಲಸ್ ವಾಯ್ ಇಲ್ಲ, ಕಾನ್ಸೋನೆಂಟ್ ಸೌಂಡ್ ಪ್ಲಸ್ ವಾಯ್ ಇಲ್ಲ, ಆ ಕಾರಣದಿಂದ ಅಲ್ಲಿ ಏನೂ ಇಲ್ಲ. ಆ ಕಾರಣದಿಂದ ಇದು ಯಾವುದೂ ರೂಲ್ಸ್ ಅಪ್ಲೈ ಆಗದಿದ್ದರೆ ಅಲ್ಲಿ ಡೈರೆಕ್ಟಾಗಿ ಪ್ರತಿಯೊಂದಕ್ಕೂ ಎಸ್ ಅನ್ನು ಸೇರಿಸ್ಬಿಟ್ರೆ ಮುಗೀತು ಅಷ್ಟೇ. ಮೇಕ್ಸ್, ಟೆಲ್ಸ್, ಆ ಥರ ಸಿಂಪಲ್ ಆಗಿದೆ.